ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear students, welcome you to all for today online virtual classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ನಾನು ಹೈಡ್ರಾಲಿಕ್ ಫ್ಲೂಯಿಡ್ಸ್ ಫಂಕ್ಷನ್ಸ್ ಅಂಡ್ ಇಟ್ ಇಸ್ ಪ್ರಾಪರ್ಟೀಸ್ ಹಾಗೂ ಟೈಪ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಹಾಗೂ ಎನ್ವೈರನ್ಮೆಂಟಲ್ ಅಕ್ಸೆಪ್ಟಬಲ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಈ ವಿಷಯಗಳ ಬಗ್ಗೆ ತಮಗೆ ವಿಷಯವನ್ನ ಮನನ ಮಾಡಿಕೊಟ್ಟಿದ್ದೇನೆ. ಇನ್ ದಿಸ್ ಕ್ಲಾಸ್ ಟುಡೇ we will discuss hydraulic oil contaminations and its control. ಅಂದರೆ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿನ ಮಾಲಿನ್ಯವನ್ನ ನಿಯಂತ್ರಿಸುವುದು ಹೇಗೆ ಅನ್ನೋದನ್ನ ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಟುಡೇ ಆಬ್ಜೆಕ್ಟಿವ್ಸ್ at the end of this lesson you shall be able to controlling of contaminations in hydraulic fluids, controlling of contaminations in hydraulic fluid system. ಅಂದ್ರೆ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿನ ಮಾಲಿನ್ಯವನ್ನ ನಿಯಂತ್ರಿಸುವುದು ಹೇಗೆ ಅನ್ನೋದನ್ನ ನೋಡೋಣ. ಮೊದಲನೇ ಪಾಯಿಂಟ್, ಟೈಪ್ಸ್ ಆಫ್ ಕಂಟಾಮಿನೇಷನ್ಸ್. ಯಾವ ತರ ಕಂಟಾಮಿನೇಷನ್ಸ್ ಇದೆ, ಮಾಲಿನ್ಯದ ವಿಧಗಳು ಏನಿದೆ ಅನ್ನೋದನ್ನ ನೋಡೋಣ. ಸೊ ಟುಡೇ objectives for these two important points in hydraulic oil contamination. Let us come to the topic. Now let us come to the controlling of contaminations. ಮಾಲಿನ್ಯವನ್ನ ನಿಯಂತ್ರಿಸುವುದು ಹೇಗೆ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಮಾಲಿನ್ಯವನ್ನ ನಿಯಂತ್ರಣವನ್ನ ಮಾಡೋದ್ರ ಬಗ್ಗೆ ಹೇಗೆ ಅಂತ, ನಿಯಂತ್ರಿಸುವುದು ಹೇಗೆ ನಿಯಂತ್ರಿಸ್ತಾರೆ ಇನ್ ಹೈಡ್ರಾಲಿಕ್ ಸಿಸ್ಟಮ್ಸ್ ವ್ಯವಸ್ಥೆಯಲ್ಲಿ ಅಂತ ನೋಡಬೇಕು. ವೈಲ್ ಹೈಡ್ರಾಲಿಕ್ ಸಿಸ್ಟಮ್ contaminants can be either solid particles or liquid or water is the most common. ಮಕ್ಕಳ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ, ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಮಾಲಿನ್ಯಕಾರಕಗಳು ಘನಕಣಗಳಿರ್ಬೋದು, ಸಾಲಿಡ್ ಪಾರ್ಟಿಕಲ್ಗಳಿರ್ಬೋದು, ಲಿಕ್ವಿಡ್ ದ್ರವಗಳಾಗಿರ್ಬೋದು. ಆದ್ರೆ ಹೆಚ್ಚು ಹಾನಿಕಾರಕವಾಗಿ ನಮ್ಗೆ ಮಾಲಿನ್ಯವನ್ನು ಉಂಟು ಮಾಡತಕ್ಕಂಥದ್ದು ನೀರು, ವಾಟರ್ ಇಸ್ ದ ಮೋಸ್ಟ್ ಕಾಮನ್ ಸಿಸ್ಟಮ್ ನಲ್ಲಿ ಕಂಟಾಮಿನೆಂಟ್ಸ್ ಆಗ್ತಕ್ಕಂಥದ್ದು. ಸಾಲಿಡ್ ಪಾರ್ಟಿಕಲ್ಸ್ ಕಂಟಾಮಿನೇಟ್ ಬೈ ಕೆಮಿಕಲಿ ರಿಯಾಕ್ಟಿಂಗ್ ವಿತ್ ದ ಫ್ಲೂಯಿಡ್ ಆರ್ ಫೌಲಿಂಗ್ ಮೇಕ್ ಡರ್ಟಿ ಆರ್ ಮೆಸ್ಸಿ ದ ಸಿಸ್ಟಮ್ ಥ್ರೂ ಅಕ್ಯುಮುಲೇಷನ್ಸ್. ದಟ್ ಮೀನ್ಸ್ ಅಂದ್ರೆ ಮಕ್ಕಳೇ, ಘನಕಣಗಳು ಸಾಲಿಡ್ ಪಾರ್ಟಿಕಲ್ಸ್ ಏನಿದೆ ಇದು ದ್ರವದೊಂದಿಗೆ ಕೆಮಿಕಲ್ ಆಗಿ ರಿಯಾಕ್ಟ್ ಆಗುತ್ತೆ, ರಾಸಾಯನಿಕವಾಗಿ ಪ್ರತಿಕ್ರಿಯಿಸುವ ಮೂಲಕ ಏನಾಗುತ್ತೆ, ಅಲ್ಲಿ ಕೊಳಕು ಅಥವಾ ಗೊಂದಲಮಯವಾಗಿಸುತ್ತದೆ. ಅಂದ್ರೆ ಮೇಕ್ ಡರ್ಟಿ ಅಂಡ್ ಮೆಸ್ಸಿ ಅಂತ ಕರಿತೀವಿ. ಕೊಳಕು ಅಥವಾ ಕೊಳ್ತೋಗೋದು, ಕೊಳಕಾಗ್ತಕ್ಕಂಥದ್ದು. ಸೊ ಗೊಂದಲಮಯವಾಗಿಸುತ್ತೆ. ಆ ಮೂಲಕ ಸಿಸ್ಟಮ್ ಅನ್ನ ಏನ್ ಮಾಡುತ್ತೆ, ಇದು ಕುಲುಷಿತಗೊಳಿಸುತ್ತೆ. ಯಾವುದೋ ಸಾಲಿಡ್ ಪಾರ್ಟಿಕಲ್ಸ್. ಸೊ while the fluid is at operating temperature, completely drain the system, paying attention to the reservoir, all lines, cylinders, accumulators, filters, housing or any area of the fluid accumulations also replace the filter. Clear? ಇಲ್ಲಿ ನಾವು ಏನ ಫ್ಲೂಯಿಡ್ಸ್ ಅನ್ನ ಯೂಸ್ ಮಾಡ್ತೀವಿ, ಈ ದ್ರವ ಕಾರ್ಯಾಚರಣಾ ತಾಪಮಾನದಲ್ಲಿರುವಾಗ ಈ ಸಿಸ್ಟಮ್ ಅಂದ್ರೆ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಏನ್ ಮಾಡುತ್ತೆ, ಡ್ರೈನ್ ಔಟ್ ಮಾಡುತ್ತೆ. ಕಂಪ್ಲೀಟ್ಲಿ ಡ್ರೈನ್ ದ ಸಿಸ್ಟಮ್. ಎಲ್ಲಿಗೆ? ಟು ದ ರಿಸರ್ವಾಯರ್. ಇಲ್ಲಿ ಜಲಾಶಯ ಅಂತೀವಿ. ಜಲಾಶಯ ಅಂದ್ರೆ ರಿಸರ್ವಾಯರ್, ಟ್ಯಾಂಕ್ ಅಂತ ನಾವಿಲ್ಲಿ. ಇಲ್ಲಿ ಯಾವ ಜಲಾಶಯ ಇಲ್ಲ ಮಕ್ಕಳೇ, ಇಲ್ಲಿ ಏನಿದೆ ಹೈಡ್ರಾಲಿಕ್ ಟ್ಯಾಂಕ್. ಆಲ್ ಲೈನ್ಸ್ ಅಂದ್ರೆ ಎಲ್ಲಾ ಲೈನ್ಸ್, ಆಲ್ ಸಿಲಿಂಡರ್ಸ್ ಎಲ್ಲಾ ಸಿಲಿಂಡರ್ಗಳು, ಆಲ್ ಲೈನ್ಸ್, ಸಿಲಿಂಡರ್ಸ್ ಮತ್ತೆ ಅಕ್ಯುಮುಲೇಟರ್ಸ್ ಅಂತ ಕರಿತೀವಿ, ಅಂದ್ರೆ ಸಂಚಯಕಗಳು ಅಂತ ನಾವು ಕರಿತೀವಿ. ಫಿಲ್ಟರ್ಸ್
ಹೌಸಿಂಗ್ಸ್ ಅಥವಾ ದ್ರವದ ಸೇಕರಣೆಯ ಯಾವುದೇ ಪ್ರದೇಶಗಳಲ್ಲಿ ನಾವೇನ್ ಮಾಡುತ್ತೆ ಸೊ ಗಮನವನ್ನು ಕೊಡಬೇಕು. ಅಲ್ಲಿ ಫಿಲ್ಟರ್ ಅನ್ನ ನಾವೇನ್ ಮಾಡಬೇಕು, ಬದಲಾಯಿಸಬೇಕು. ಟು ಚೇಂಜ್ ದ ಫಿಲ್ಟರ್, ರೀಪ್ಲೇಸ್ ದ ಫಿಲ್ಟರ್. ಮಾಲಿನ್ಯವನ್ನು ನಿಯಂತ್ರಿಸಬೇಕಲ್ಲ ನಾವು. ವಿತ್ ಎ ಲಿಂಟ್ ಫ್ರೀ ರ್ಯಾಗ್ ಕ್ಲೀನ್ ದ ರಿಸರ್ವಾಯರ್ ಆಫ್ ಆಲ್ ಸ್ಲಡ್ಜ್ and deposits, makes sure the entire reservoir is free of any soft or loosened paint. Lint free ಅಂದ್ರೆ ಮಕ್ಕಳೇ, ವಿತ್ ಎ ಲಿಂಟ್ ಫ್ರೀ ರ್ಯಾಗ್ ಅಂದ್ರೆ ಲಿಂಟ್ ಫ್ರೀ ಅಂದ್ರೆ ಚಿಂದಿನಿಂದ ಅಂದ್ರೆ ಈ ಡಸ್ಟ್, ಈಗ ನಾವು ಕಾಟನ್ ವೇಸ್ಟ್ ತಗೊಂಡು ಅದ್ರ ಒಳಗಡೆ ಎಲ್ಲ ಸಣ್ಣ 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 ಡಸ್ಟ್ ಇರುತ್ತೆ ನೋಡಿ, ಅದನ್ನ ಲಿಂಟ್ ಫ್ರೀ ಅಂತ ಕರಿತೀವಿ. ಸೊ ಹಾಗೂ ಆ ರಿಸರ್ವಾಯರ್ ನಲ್ಲಿ ಇರ್ತಕ್ಕಂಥ ಟ್ಯಾಂಕ್ ಏನಿದೆ ಆಯಿಲ್ ತುಂಬತಕ್ಕಂಥದ್ದು, ಅಲ್ಲಿ ಸ್ಲಡ್ಜ್ ಇರುತ್ತೆ. ಸ್ಲಡ್ಜ್ ಅಂದ್ರೆ ಕೆಸರಾಗಿರ್ತಕ್ಕಂಥದ್ದು ಎಲ್ಲ ಡಿಪಾಸಿಟ್ ಆಗೋಗಿರುತ್ತೆ ಒಳಗಡೆ. ಅದನ್ನ ಏನ್ ಮಾಡ್ಬೇಕು, ಆ ಸ್ಲಡ್ಜು, ಆ ಕೆಸರು, ಆ ನಿಕ್ಷೇಪ ಎಲ್ಲವನ್ನ, ಜಲಾಶಯದ ನಿಕ್ಷೇಪವೆಲ್ಲವನ್ನ ಸ್ವಚ್ಛಗೊಳಿಸಿ ಸಂಪೂರ್ಣವಾಗಿ ದ ಎಂಟೈರ್ ರಿಸರ್ವಾಯರ್, ಸಂಪೂರ್ಣ ನಿಮ್ ಜಲಾಶಯ ಅಂದ್ರೆ ನಿಮ್ ಟ್ಯಾಂಕು ಯಾವುದೇ ಮೃದು ಅಥವಾ ಸಡಿಲವಾದ ಬಣ್ಣಗಳಿಂದ ಮುಕ್ತವಾಗಿದೆ ಅಂತ ನಾವೇನ್ ಮಾಡ್ಬೇಕು, ಖಚಿತಪಡಿಸ್ಕೊಳ್ಬೇಕು. ಅಲ್ಲಿ ಏನೂ ಇಲ್ಲ, ಸ್ಲಡ್ಜ್ ಇಲ್ಲ, ಮಸಿ ಇಲ್ಲ, ಕೊಳಕಿಲ್ಲ, ಡಸ್ಟ್ ಇಲ್ಲ, ಡರ್ಟ್ ಇಲ್ಲ, ಲೈಕ್ ದಟ್. ಸೊ ಈ ರೀತಿ ಮಾಲಿನ್ಯವನ್ನ ನಾವೇನ್ ಮಾಡ್ಬೇಕಾಗುತ್ತೆ ಮಕ್ಕಳೇ, ನಿಯಂತ್ರಣವನ್ನ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಮುಂದುವರೆದು ಪ್ಲಸ್ ದ ಸಿಸ್ಟಮ್ ವಿತ್ ಲೋವರ್ ವಿಸ್ಕೋಸಿಟಿ ಫ್ಲೂಯಿಡ್ ಟು ಎ ಸಿಮಿಲರ್ ಟು ದ ಫ್ಲೂಯಿಡ್ ಟು ಬಿ ಯೂಸ್ಡ್. Reynolds number between 2000 to 4000 should be selected to achieve enough turbulence to remove the particles from the lines. ಅಂದ್ರೆ ಮಕ್ಕಳೇ, ಇಲ್ಲಿ ನಾವು ಯಾವ ಲಿಕ್ವಿಡ್ ಅನ್ನ, ಯಾವ ದ್ರವವನ್ನ ಅಂದರೆ ಬಳಸಬೇಕಾದ ದ್ರವಕ್ಕೆ ಹೋಲುವ ಕಡಿಮೆ ಸ್ನಿಗ್ಧತೆಯ ಅಂದ್ರೆ ಲೋ ವಿಸ್ಕಾಸಿಟಿ ಫ್ಲೂಯಿಡ್ ನೊಂದಿಗೆ ಅಂದ್ರೆ ದ್ರವದೊಂದಿಗೆ ಸಿಸ್ಟಮ್ ಏನ್ ಮಾಡ್ಬೇಕು, ಪ್ಲಸ್ ಮಾಡಬೇಕು. ಸಿಸ್ಟಮ್ ಅನ್ನು ಏನ್ ಮಾಡ್ಬೇಕು, ಪ್ಲಸ್ ಔಟ್ ಮಾಡಬೇಕು. ಸೊ ಸಾಕಷ್ಟು ಪ್ರಕ್ಷುಬ್ಧತೆಯನ್ನ ಸಾಧಿಸಲು ಅಲ್ಲಿ ಅಷ್ಟು ನೀಟ್ನೆಸ್ ಅನ್ನ, ಕ್ಲೀನ್ನೆಸ್ ಅನ್ನ ನಾವು ಮಾಡ್ಬೇಕಾದ್ರೆ ಅಲ್ಲಿ ರೆನಾಲ್ಡ್ಸ್ ನಂಬರ್ ಅಂತ ಬರುತ್ತೆ ಮಕ್ಕಳೇ. ಒಂದು ರೆನಾಲ್ಡ್ಸ್ ನಂಬರ್ ಅಂತ ಬರುತ್ತೆ. ಅದು 2000ದಿಂದ 4000 ನಡುವಿನ ರೆನಾಲ್ಡ್ಸ್ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು. ನಿಮಗೆ ರೆನಾಲ್ಡ್ಸ್ ಸಂಖ್ಯೆ ಅಂದ್ರೆ ಏನಂದ್ರೆ, ದ ರೆನಾಲ್ಡ್ಸ್ ಇಸ್ ಎ ನಂಬರ್. It helps to the predict flow patterns in the different fluid flow situations. At low Reynolds numbers, flows tend to be dominated by a laminar flow, while at higher Reynolds numbers, flow tend to be turbulent flow. ಅಂದ್ರೆ ವಿಭಿನ್ನ ದ್ರವ, ಈ ರೆನಾಲ್ಡ್ ನಂಬರ್ ಅನ್ನೋದು ಒಂದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ವಿಭಿನ್ನ ಅರಿವಿನ ಸಂದರ್ಭಗಳಲ್ಲಿ ಅರಿವಿನ ಮಾದರಿಗಳನ್ನ, ಆ ಫ್ಲೂಯಿಡ್ ಫ್ಲೋ ಆಗುತ್ತಲ್ಲ, ಅದನ್ನ ನಾವು ರೆನಾಲ್ಡ್ ಸಂಖ್ಯೆನಲ್ಲಿ ಹೇಳ್ತೀವಿ. ರೆನಾಲ್ಡ್ ಸಂಖ್ಯೆನಲ್ಲಿ ಹೇಳ್ತೀವಿ. ಈ ಸಂಖ್ಯೆ ಇಲ್ಲಿ ಸಹಾಯ ಮಾಡುತ್ತೆ. ಕಡಿಮೆ ರೆನಾಲ್ಡ್ ಸಂಖ್ಯೆ ಇದ್ರೆ ಅರಿವುಗಳು ಲ್ಯಾಮಿನಾರ್ ಅರಿವಿನಿಂದ ಪ್ರಾಬಲ್ಯ ಹೊಂದಿರುತ್ತವೆ. ಸೊ ಡಾಮಿನೇಟೆಡ್ ಬೈ ಲ್ಯಾಮಿನಾರ್ ಫ್ಲೋ. ಆದರೆ ಹೆಚ್ಚಿನ ರೆನಾಲ್ಡ್ ಸಂಖ್ಯೆ ಇದ್ರೆ ಅವು ಪ್ರಕ್ಷುಬ್ಧವಾಗಿರುತ್ತವೆ. ವೈಲೆಟ್ ಹೈ ರೆನಾಲ್ಡ್ಸ್ ನಂಬರ್ ಫ್ಲೋ ಟೆಂಡ್ ಟು ಬಿ ಟರ್ಬುಲೆಂಟ್, ಪ್ರಕ್ಷುಬ್ಧತೆ ಅಂತ ನಾವು ಕರಿತೀವಿ. ಇದು ರೆನಾಲ್ಡ್ಸ್ ನಂಬರ್. ಇದು ಅರಿವಿನ ಪ್ರಮಾಣವನ್ನ ನಾವು ಹೇಳೋದಕ್ಕೆ ಈ ರೆನಾಲ್ಡ್ಸ್ ನಂಬರ್ ಅನ್ನು ನಾವು ಬಳಸ್ತೀವಿ. ಇಲ್ಲಿ 2000 to 4000 ರೆನಾಲ್ಡ್ಸ್ ನಂಬರ್ ಅನ್ನ ಬಳಸ್ತಾರೆ. ಸೊ ಮುಂದಿನ ಸ್ಟ್ರೋಕ್ ವಾಲ್ವ್ಸ್ ಫ್ರೀಕ್ವೆಂಟ್ಲಿ ಎಂಜೂರ್ ದೇ ಆರ್ ಥ್ರೋಲಿ ಪ್ಲಸ್ಡ್. ಕಂಟಾಮಿನೇಷನ್ಸ್ ಅನ್ನ ತಡೆಗಟ್ಟಲಿಕ್ಕೆ, ಮಾಲಿನ್ಯ ಕಾರ್ವನ್ನ ತಡೆಗಟ್ಟಲಿಕ್ಕೆ ಸ್ಟ್ರೋಕ್ ವಾಲ್ವ್ಸ್ ಏನ್ ಮಾಡ್ಬೇಕು, ನಾವು ಥರೋಲಿ ಪ್ಲಸ್ ಮಾಡಬೇಕು. ದ ಫ್ಲೂಯಿಡ್ ಶುಡ್ ಬಿ ಫಿಲ್ಟರ್ಡ್ ಅಂಡ್ ದ ಪ್ಲಸ್ಸಿಂಗ್ ಶುಡ್ ಬಿ ಕಂಟಿನ್ಯೂ ಅಂಟಿಲ್ ರೀಚಿಂಗ್ ಒನ್ ಲೆವೆಲ್ ಬಿಯಾಂಡ್ ದ ಸಿಸ್ಟಮ್ ಟಾರ್ಗೆಟ್ ಕ್ಲೀನ್ನೆಸ್ ಲೆವೆಲ್. ಫಾರ್ ಎಕ್ಸಾಂಪಲ್, ಇಫ್ ದ ಟಾರ್ಗೆಟ್ ಇಸ್ ISO 1513-11, ಕಂಟಿನ್ಯೂ ಟು ಪ್ಲಸ್ ದ ಸಿಸ್ಟಮ್ ಅಂಟಿಲ್ ISO 1412-10 ಇಸ್ ರೀಚ್. ನೋಡಿ ಮಕ್ಕಳೇ, ಇಲ್ಲಿ ಸ್ಟ್ರೋಕ್ ನ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಕರಿತೀವಿ, ಸಂಪೂರ್ಣವಾಗಿ ಕ್ಲೀನ್ ಆಗಿದೆ, ಪ್ಲಸ್ ಔಟ್ ಆಗಿದೆ, ಚೆದುರೋಗಿದೆ ಅಂದ್ರೆ ಇಲ್ಲಿ ಪ್ಲಸ್ಡ್, ದೇ ಆರ್ ಥರೋಲಿ ಪ್ಲಸ್ಡ್. ನೀವು ಖಚಿತಪಡಿಸ್ಕೋಬೇಕಾದ್ರೆ ಆಗಾಗ್ಗೆ ನೀವು ಏನ್ ಆಯಿಲ್ ಅನ್ನು ಹಾಕಿರ್ತೀರಿ ಒಳಗಡೆಗೆ, ಆ ಫಿಲ್ಟರ್ ಅನ್ನ ಏನ್ ಮಾಡ್ಬೇಕಾಗುತ್ತೆ,
ದ್ರವವನ್ನ ಫಿಲ್ಟರ್ ಮಾಡಬೇಕು, ಫ್ಲೂಯಿಡ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಫಿಲ್ಟರ್ ಮಾಡಬೇಕು. ಮತ್ತು ಸಿಸ್ಟಮ್ ನ ಗುರಿ ಸ್ವಚ್ಛತೆಯ ಮಟ್ಟವನ್ನ ಮೀರಿ ಒಂದು ಮಟ್ಟವನ್ನ ತಲುಪುವವರೆಗೆ, ನೆಕ್ಸ್ಟ್ ಸ್ಟೇಜ್ಗೆ ಹೋಗುವವರೆಗೆ ಪ್ಲಸ್ಸಿಂಗ್ ಮಾಡ್ತಾ ಇರ್ಬೇಕು. ಉದಾಹರಣೆಗೆ ನಾನು ಹೇಳಿದೆ ISO 151311 ಆಗಿದ್ರೆ ಅದು ISO 141210 ತಲುಪುವವರೆಗೆ ಸಿಸ್ಟಮ್ ಅನ್ನ ಪ್ಲಸ್ ಔಟ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ಲಸ್ ದ ಸಿಸ್ಟಮ್ ಮುಂದುವರಿಸಬೇಕು. ಆಗ ನಾವೇನ್ ಮಾಡ್ಬೋದು, ಕಂಟಾಮಿನೇಷನ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ. ಡ್ರೈನ್ ದ ಪ್ಲಸ್ಸಿಂಗ್ ಫ್ಲೂಯಿಡ್ ಆಸ್ ಹಾಟ್ ಅಂಡ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ನೋಡಿ, ಡ್ರೈನ್ ಮಾಡ್ತಿರಲ್ಲ, ಪ್ಲಸ್ ಔಟ್ ಮಾಡ್ತಿರಲ್ಲ, ಪ್ಲಸ್ಸಿಂಗ್ ದ್ರವವನ್ನ ಬಿಸಿಯಾಗಿ ಮತ್ತು ಸಾಧ್ಯವಾದಷ್ಟು ಬೇಗ ಏನ್ ಮಾಡ್ಬೇಕು, ನಾವು ಡ್ರೈನ್ ಔಟ್ ಅನ್ನ ಮಾಡಬೇಕು. ರೀಪ್ಲೇಸ್ ದ ಫಿಲ್ಟರ್ಸ್ ಅಂಡ್ ಇನ್ಸ್ಪೆಕ್ಟ್ ಕ್ಲೀನ್ ದ ರಿಸರ್ವಾಯರ್. ಇಲ್ಲಿ ಪ್ಲಸ್ ಔಟ್ ಮಾಡೋದಷ್ಟೇ ಅಲ್ಲ ಮಕ್ಕಳೇ, ಫಿಲ್ಟರ್ ಗಳನ್ನ ಬದಲಾಯಿಸಬೇಕು. ಮತ್ತೆ ನಿಮ್ಮ ಜಲಾಶಯ ಅಂದ್ರೆ ರಿಸರ್ವಾಯರ್ ಏನಿದೆ ಅದನ್ನ ಪರೀಕ್ಷಿಸಿ ಕ್ಲೀನ್ ಮಾಡಬೇಕು, ಸ್ವಚ್ಛಗೊಳಿಸಬೇಕು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ. ಫಿಲ್ ದ ಸಿಸ್ಟಮ್ ಅಪ್ರಾಕ್ಸಿಮೇಟ್ಲಿ 75% ವಿತ್ ದ ಫ್ಲೂಯಿಡ್ ಟು ಬಿ ಯೂಸ್ಡ್, ಬ್ಲೀಡ್ ವೆಂಟ್ ದ ಪಂಪ್. ಅಂದ್ರೆ ಇಲ್ಲಿ ಬಳಸಬೇಕಾದ ದ್ರವದೊಂದಿಗೆ ವ್ಯವಸ್ಥೆಯನ್ನ, ಈ ಸಿಸ್ಟಮ್ ಅನ್ನ ಸುಮಾರು 75% ನಾವೇನ್ ಮಾಡ್ಬೇಕು, ಫಿಲ್ ಮಾಡಬೇಕು. ಮಾಲಿನ್ಯವನ್ನ ನಿಯಂತ್ರಿಸಿದ ಮುಂದಿನ ವಿಷಯವನ್ನ ನೋಡೋಣ. ಇಫ್ ದ ಪಂಪ್ ಹ್ಯಾಸ್ ಪ್ರೆಷರ್ ರಿಲೀಫ್ ಆರ್ ಬೈಪಾಸ್, it should be wide open. Run the pump for 15 seconds, then stop and let it sit for 45 seconds. Repeat this process few times to prime the pump. ಇಲ್ಲಿ ಪ್ರೈಮಿಂಗ್ ಮಾಡ್ಬೇಕು ಮಕ್ಕಳೇ. ಏನಾಗಂದ್ರೆ ಅಂದ್ರೆ ಪಂಪ್ ಅನ್ನ ಒತ್ತಡ ಪರಿಹಾರ ಅಥವಾ ಬೈಪಾಸ್ ಸಿಸ್ಟಮ್ ಅನ್ನ ಹೊಂದಿದ್ರೆ ಅದನ್ನ ಓಪನ್ ಮಾಡಿರ್ಬೇಕು. ಸುಡ್ ಬಿ ವಿಶಾಲವಾಗಿ ಓಪನ್ ಮಾಡಿರ್ಬೇಕು. ಪಂಪ್ ಅನ್ನ ಪ್ರತಿ 15 ಸೆಕೆಂಡ್ಗಳ ಕಾಲ ನಾವೇನ್ ಮಾಡ್ಬೇಕು, ಚಲಾಯಿಸಿ, ಆನ್ ಮಾಡಿ, ಒಂದು 15 ಸೆಕೆಂಡ್ಸ್ ಆನ್ ಮಾಡಿ, ಮತ್ತೆ ಸ್ಟಾಪ್ ಮಾಡಬೇಕು. ಎಲ್ಲಿವರೆಗೆ, ಒಂದು 45 ಸೆಕೆಂಡ್ ವರೆಗೆ ಸ್ಟಾಪ್ ಮಾಡಿ ಏನ್ ಮಾಡ್ಬೇಕಾಗುತ್ತೆ, ಕ್ಲೀನ್ ಮಾಡ್ಬೇಕಾಗುತ್ತೆ, ಪ್ರೈಮ್ ಮಾಡ್ಬೇಕಂದ್ರೆ ಇಟ್ ಕ್ಯಾನ್ ಬಿ ರಿಪೀಟೆಡ್. ವಿಧಾನವನ್ನ ಕೆಲವು ಬಾರಿ ನಾವೇನ್ ಮಾಡ್ಬೇಕು, ಪುನರಾವರ್ತಿಸಬೇಕು. Run the pump for a minute with bypass or pressure relief open. ಬೈಪಾಸ್ ಅಥವಾ ಒತ್ತಡ ಪರಿಹಾರವನ್ನ ತೆರೆದಿರುವ ಮೂಲಕ 1 ನಿಮಿಷ ಪಂಪ್ ಅನ್ನ ಚಲಾಯಿಸಬೇಕು. ಅಂದರೆ run the pump for a minute with the bypass or pressure relief open. Stop the pump and let it sit a minute. ಮತ್ತೆ ಪಂಪ್ ಅನ್ನ ನಿಲ್ಲಿಸಿ 1 ನಿಮಿಷ ಸುಮ್ಮನೆ ಇರ್ಬೇಕು, ಕುಳಿತುಕೊಳ್ಬೇಕು. Then close the bypass and permit the pump to operate loaded for no more than 5 minutes. Allow the relief valve to lift the confirm that it is flushed as well. Do not operate the actuators at this time. Stop the pump and let the system sit for about 5 minutes. Close the bypass. Bypass ಅನ್ನು ಮುಚ್ಚಿ ಒಂದು 5 ನಿಮಿಷಗಳಿಂದ ಹೆಚ್ಚು ಕಾಲ, ಮೋರ್ ದೆನ್ 5 minutes, ಪಂಪ್ ಲೋಡ್ ಆಗ್ಲು ಅನುಮತಿಯನ್ನು ಬಿಡ್ಬೇಕು, ನಾವು ಅಲೋ ಮಾಡಬೇಕು. ದೆನ್ ರಿಲೀಫ್ ವಾಲ್ವ್ ಅನ್ನ ಪ್ಲಸ್ ಮಾಡಿದೆ, ಪ್ಲಸ್ ಔಟ್ ಆಗಿದೆ ಅಂತ ನಾವೇನ್ ಮಾಡ್ಬೇಕು, ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಖಚಿತಪಡಿಸ್ಕೋಬೇಕು, ಕನ್ಫರ್ಮ್ ಮಾಡ್ಕೊಳ್ಬೇಕು. ದಟ್ ಮೀನ್ಸ್ ಟು ಕನ್ಫರ್ಮ್ ದಟ್ ಇಟ್ ಇಸ್ ಪ್ಲಸ್ಡ್ ಆಸ್ ವೆಲ್. ಈ ಸಮಯದಲ್ಲಿ ಡು ನಾಟ್ ಆಪರೇಟ್ ದ ಆಕ್ಚುಯೇಟರ್ಸ್. ಆಕ್ಚುಯೇಟರ್ ನ ಆಪರೇಟ್ ಮಾಡಬಾರ್ದು. ಪಂಪ್ ಅನ್ನ ನಿಲ್ಲಿಸಿ ಸಿಸ್ಟಮ್ ಅನ್ನ ಸುಮಾರು 5 ನಿಮಿಷಗಳ ಕಾಲ ನಾವೇನ್ ಮಾಡ್ಬೇಕು, ಸ್ಟಾಪ್ ಮಾಡಿ. ಲೆಟ್ ದ ಸಿಸ್ಟಮ್ ಫಾರ್ 5 minutes. ಓಕೆ, ಸೊ ಈಗ ನಾವು ಮಾಲಿನ್ಯವನ್ನ ಸಿಸ್ಟಮ್ ನಲ್ಲಿ ನಿಯಂತ್ರಿಸ್ತಾ ಇರಬಹುದು. ದೆನ್ ಸ್ಟಾರ್ಟ್ ದ ಪಂಪ್ and operate the actuators once at a time, allowing the fluid to return to the reservoir before moving to the next actuator. ಪಂಪ್ ಅನ್ನ ಪ್ರಾರಂಭಿಸಿ, ಆಕ್ಚುಯೇಟರ್ ಗಳನ್ನ ಒಂದೊಂದಾಗಿ ನಿರ್ವಹಿಸಿ, ಮುಂದಿನ ಆಕ್ಚುಯೇಟರ್ಗೆ ತೆರಳುವ ಮೊದಲು ದ್ರವವು ಫ್ಲೂಯಿಡ್ ಏನಿದೆ ಅದು ರಿಸರ್ವಾಯರ್ಗೆ ಮರಳು ಹೋಗ್ಲಿಕ್ಕೆ
ನಾವೇನ್ ಮಾಡ್ಬೇಕಾಗುತ್ತೆ, ದಾರಿ ಮಾಡ್ಕೊಡ್ಬೇಕಾಗುತ್ತೆ, ಅನುವನ್ನ ಮಾಡ್ಕೊಡ್ಬೇಕಾಗುತ್ತೆ. After operating the final actuator, shut down the system. Keep an eye of the fluid level in the reservoir. If the level drops below 25%, add fluid until to 50%. ನೋಡಿ ಮಕ್ಕಳೇ, ಇಲ್ಲಿ ಈ ಮಾಲಿನ್ಯ ನಿಯಂತ್ರಿಸಲು ಇದು ಒಂದು ಭಾಗ. ಅಂತಿಮವಾಗಿ ಆಫ್ಟರ್ ಆಪರೇಟಿಂಗ್ ಎ ಫೈನಲ್ ಆಕ್ಚುಯೇಟರ್, ಅಂತಿಮ ಆಕ್ಚುಯೇಟರ್ ಅನ್ನ ನೀವು ಆಪರೇಟ್ ಮಾಡಿದ್ಮೇಲೆ, ನಿರ್ವಹಿಸಿದ ನಂತರ ಸಿಸ್ಟಮ್ ಅನ್ನ ಏನ್ ಮಾಡ್ಬೇಕು, ಸ್ಟಟ್ ಡೌನ್ ಮಾಡ್ಬೇಕು, ಸ್ಥಗಿತಗೊಳಿಸಿ ರಿಸರ್ವಾಯರ್ ನಲ್ಲಿ, ಅಂದ್ರೆ ನಿಮ್ಮ ಏನ್ ಟ್ಯಾಂಕ್ ಇರ್ತದಲ್ಲ ಅದರಲ್ಲಿ ಫ್ಲೂಯಿಡ್ ಮಟ್ಟವನ್ನ ನೋಡ್ಬೇಕು ನಾವು. ಅಲ್ಲಿ ಮಟ್ಟ ಎಷ್ಟಿರ್ಬೇಕು, 25% ಕಡಿಮೆ ಏನಾರ ಇದ್ರೆ ಏನ್ ಮಾಡ್ಬೇಕು, ಫ್ಲೂಯಿಡ್ ಅನ್ನ ಆಡ್ ಮಾಡ್ಬೇಕು, ದ್ರವವನ್ನ ಸೇರಿಸಿ 50% ಏನ್ ಮಾಡ್ಬೇಕು, ಅದನ್ನ 50% ಫಿಲ್ ಮಾಡ್ಬೇಕು. ಸೊ ಇದು ಒಂದು ಮೆಥಡ್. ದೆನ್ refill the reservoir to 75% and run the system in 5-minute intervals. At each shutdown, bleed the air from the system. Pay close attention to the system sounds to determine the pump is cavitating. ನೀವೇನ್ ಮಾಡ್ಬೇಕಾಗುತ್ತೆ ಮಕ್ಕಳ, ಇಲ್ಲಿ ಈ ರಿಸರ್ವಾಯರ್ ಅನ್ನ 75% ತುಂಬಿಸಿ 5 ನಿಮಿಷಗಳ ಕಾಲ ಅದನ್ನ ಆಪರೇಟ್ ಮಾಡಿ ಸ್ಥಗಿತಗೊಳಿಸುವಾಗ ಈ ವ್ಯವಸ್ಥೆಯಿಂದ, ಅಂದ್ರೆ ಈ ಶಟ್ ಡೌನ್ ಪ್ರತಿ ಬಾರಿ ನಿಲ್ಲಿಸಿದಾಗ ಬ್ಲೀಡ್ ದ ಏರ್ ಫ್ರಮ್ ದ ಸಿಸ್ಟಮ್, ಅಂದ್ರೆ ವ್ಯವಸ್ಥೆಯಿಂದ ಏರನ್ನ ತೆಗಿತಕ್ಕಂಥದ್ದು, ಏರನ್ನ ಬ್ಲೀಡ್ ಔಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನೀವು ಒಂದು ಗಮನ ಹರಿಸಬೇಕಾಗುತ್ತೆ, ಪಂಪ್ ಒಳಗಡೆಗೆ ಏನಾದ್ರೂ ಕ್ಯಾವಿಟೇಷನ್ ಆಗ್ತಾ ಇದೆಯಾ, ಗುಳ್ಳೆ ಕಟ್ಟೋದು. ಕ್ಯಾವಿಟೇಷನ್ಸ್ ಅಂದ್ರೆ ಗುಳ್ಳೆ ಕಟ್ಟುತ್ತಿದೆಯಾ ಅಂತ ನಿರ್ಧರಿಸಲು ಸಿಸ್ಟಮ್ ಶಬ್ದಕ್ಕೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು, ಕಿವಿಯನ್ನ ಕೊಡ್ಬೇಕು. ಕೇಳಿಸುತ್ತೆ ಅಲ್ಲಿ ಗುಳು 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 ಅಂತ ಸೌಂಡ್ ಬಂದ್ರೆ ಅದು ಕ್ಯಾವಿಟೇಷನ್ಸ್ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ರನ್ ದ ಸಿಸ್ಟಮ್ ಫಾರ್ 30 minutes ಟು ಬ್ರಿಂಗ್ ಇಟ್ ನಾರ್ಮಲ್ ಆಪರೇಟಿಂಗ್ ಟೆಂಪರೇಚರ್. ಸಿಸ್ಟಮ್ ಅನ್ನ ಸಾಮಾನ್ಯ ಆ ರೀತಿ ಆದ್ಮೇಲೆ ಕಾರ್ಯಾಚರಣೆ ತಾಪಮಾನಕ್ಕೆ ತರಲು ಏನ್ ಮಾಡ್ಬೇಕು, ಸಾಮಾನ್ಯ ಒಂದು ಇದಕ್ಕೆ ನಾರ್ಮಲ್ ಆಪರೇಟಿಂಗ್ ಟೆಂಪರೇಚರ್ಗೆ ತರಲಿಕ್ಕೆ ಒಂದು 30 minutes ಏನ್ ಮಾಡ್ಬೇಕು, ಅದನ್ನ ರನ್ ಮಾಡ್ಬೇಕು. ಶಟ್ ಡೌನ್ ದ ಸಿಸ್ಟಮ್ ಅಂಡ್ ರೀಪ್ಲೇಸ್ ದ ಫಿಲ್ಟರ್. ಇನ್ಸ್ಪೆಕ್ಟ್ ದ ರಿಸರ್ವಾಯರ್ ಫಾರ್ obvious signs of cross contaminations. ನೋಡಿ ಮಕ್ಕಳೇ, ಶಟ್ ಡೌನ್ ಸಿಸ್ಟಮ್ ಅನ್ನ ಸ್ಥಗಿತಗೊಳಿಸಿ, ಫಿಲ್ಟರ್ ಅನ್ನ ಬದಲಾಯಿಸಿ, ಅಡ್ಡ ಮಾಲಿನ್ಯದ ಸ್ಪಷ್ಟ ಚಿಹ್ನೆಗಳಿಗಾಗಿ ನೀವು ರಿಸರ್ವಾಯರ್ ಅಂದ್ರೆ ಜಲಾಶಯ ಅಂತ ಏನಂತ ಕರಿತೀವಿ ನಾವು, ಆ ರಿಸರ್ವಾಯರ್ ಅನ್ನ ಎಕ್ಸಾಮಿನೇಷನ್, ಕ್ರಾಸ್ ಕಂಟಾಮಿನೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಇದು ಒಂದು ಕೂಡ ಈ ಕಂಟ್ರೋಲಿಂಗ್ ಕಾಂಟಾಮಿನೇಷನ್ಸ್ ನಲ್ಲಿ ಬಹಳ ಮುಖ್ಯವಾದದ್ದು. ಮುಂದುವರೆದು ಮಕ್ಕಳೇ, ಇನ್ ಎನಿ ಇಂಡಿಕೇಶನ್ಸ್ ಆಫ್ ಕ್ರಾಸ್ ಕಂಟಾಮಿನೇಷನ್ಸ್, ಈ ರೀತಿ ಕ್ರಾಸ್ ಕಂಟಾಮಿನೇಷನ್ಸ್ ಅನ್ನ ನೀವು ಮಾಡುವಾಗ ಈಸ್ ಪ್ರೆಸೆಂಟ್, ಡ್ರೈನ್ ಅಂಡ್ ಪ್ಲಸ್ ದ ಸಿಸ್ಟಮ್ ಅಗೈನ್. ಅಡ್ಡ ಮಾಲಿನ್ಯದ ಯಾವುದೇ ಸೂಚನೆ, ನಿಮ್ಗೆ ಏನಾದ್ರೂ ಅಲ್ಲಿ ಮಾಲಿನ್ಯ ಉಂಟಾಗ್ತಾ ಇದೆ, ಕೆಡ್ತಾ ಇದೆ ಸಿಸ್ಟಮ್ ಅಂತ ಗೊತ್ತಾಗ್ಬಿಟ್ರೆ ವ್ಯವಸ್ಥೆಯನ್ನ ಮತ್ತೆ ಏನ್ ಮಾಡ್ಬೇಕಾಗುತ್ತೆ, ಪ್ಲಸ್ ಔಟ್ ಮಾಡ್ಬೇಕಾಗುತ್ತೆ. ಡ್ರೈನ್ ಅಂಡ್ ಪ್ಲಸ್ ದ ಸಿಸ್ಟಮ್ ಅಗೈನ್. ಮತ್ತೆ ಏನ್ ಮಾಡ್ಬೇಕಾಗುತ್ತೆ, ಅರಿಯಲು ಅದನ್ನ ನಾವು ಬಿಡ್ಬೇಕಾಗುತ್ತೆ. ಆಫ್ಟರ್ 6 hours ಆಪರೇಷನ್, ಶಟ್ ಡೌನ್ ದ ಸಿಸ್ಟಮ್, ರೀಪ್ಲೇಸ್ ದ ಫಿಲ್ಟರ್ ಅಂಡ್ ಸ್ಯಾಂಪಲ್ ಅಂಡ್ ಟೆಸ್ಟ್ ದ ಫ್ಲೂಯಿಡ್. ಸುಮಾರು 6 ಗಂಟೆಗಳ ಕಾರ್ಯಾಚರಣೆ ಆದ್ಮೇಲೆ, ರನ್ ಆದ್ಮೇಲೆ ಸಿಸ್ಟಮ್ ಅನ್ನ ನಿಲ್ಲಿಸಿ, ಫಿಲ್ಟರ್ ಗಳನ್ನ ಬದಲಾಯಿಸಿ, ಆ ದ್ರವದ ಮಾದರಿ, ಆ ಫ್ಲೂಯಿಡ್ ಮಾದರಿಯನ್ನ ಕಂಟಾಮಿನೇಷನ್ಸ್ ಆಗಿದೆಯೋ ಇಲ್ವೋ ಅಂತ ಏನ್ ಮಾಡ್ಬೇಕಾಗುತ್ತೆ, ನೀವು ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. The sampling frequency should be increased until you are confident that the system fluid is stable. ಅಂದ್ರೆ ಸಿಸ್ಟಮ್ ದ್ರವ ಏನಿದೆ, ಫ್ಲೂಯಿಡ್ ಸ್ಥಿರವಾಗಿದೆ ಎಂದು ನೀವು ನಂಬುವವರೆಗೆ ಆ ಮಾದರಿ ಆವರ್ತನವನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಹೆಚ್ಚಿಸ್ತಾ ಇರಬೇಕಾಗುತ್ತೆ. ಚೆಕ್ ಮಾಡ್ತಾ ಇರೋದು ಫ್ರೀಕ್ವೆನ್ಸಿ, ನೀವು ಚೆಕ್ ಮಾಡಿ ಅದನ್ನ ಪರೀಕ್ಷೆಯನ್ನ ಮಾಡ್ತಾ ಇರಬೇಕಾಗುತ್ತೆ. ಇದು ಮಕ್ಕಳೇ ಮಾಲಿನ್ಯ ನಿಯಂತ್ರಣ. ಇನ್ನು ತೈಲದ ಮಾಲಿನ್ಯ ಮತ್ತು ಅದರ ಕಂಟಾಮಿನೇಷನ್ಸ್, ಆಯಿಲ್ ಅಂಡ್ ಇಟ್ಸ್ ಕಂಟ್ರೋಲ್. ಕಂಟಾಮಿನೇಷನ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಪಾರ್ಟಿಕಲ್ ಕಂಟಾಮಿನೇಷನ್ಸ್, ಅಂದರೆ ಮೆಟಲ್ ಪಾರ್ಟಿಕಲ್ಸ್ ಫ್ರಮ್ ಯುವರ್ ಡಟ್ ಇಂಗ್ರೀಷನ್ಸ್, ಅಥವಾ ಕೆಮಿಕಲ್ ಕಂಟಾಮಿನೆಂಟ್ಸ್, ವಾಟರ್, ಏರ್, ಈಟ್. ಈ 2 ತರ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಅಂದ್ರೆ ಹೈಡ್ರಾಲಿಕ್ ವ್ಯವಸ್ಥೆಗಳಲ್ಲಿ ಮಾಲಿನ್ಯವನ್ನ ಕಣ ಮಾಲಿನ್ಯ ಕಾರಕಗಳು, ಸಾಲಿಡ್ ಪಾರ್ಟಿಕಲ್ಸ್ ಇಂದ ಆಗ್ತಕ್ಕಂಥದ್ದು. ಯಾವುದು, ಮೆಟಲ್ ಪಾರ್ಟಿಕಲ್ಸ್ ಅಂದ್ರೆ ಡಟ್ ಇಂಗ್ರೀಷನ್ಸ್, ಕೊಳಕು ಒಳ ಸೇರಿಕೆಯೋದು, ಲೋಹ ಕಣಗಳು,
ಒಳಗಡೆ ಹೋಗ್ತಕ್ಕಂಥದ್ದು ರಾಸಾಯನಿಕ ಮಾಲಿನ್ಯಕಾರಕಗಳು, ನೀರು, ಗಾಳಿ, ಶಾಖ ಇತ್ಯಾದಿ ಎಂದು ನಾವು ವರ್ಗೀಕರಣವನ್ನ ಮಾಡ್ತೀವಿ. ಅದರಲ್ಲಿ ಕಂಟಾಮಿನೇಷನ್ಸ್ ಆಫ್ ಆಯಿಲ್ ಅಂಡ್ ಇಟ್ಸ್ ಕಂಟ್ರೋಲ್, ತೈಲ ಮಾಲಿನ್ಯ ಮತ್ತು ಅದರ ನಿಯಂತ್ರಣವನ್ನು ನಾವು ನೋಡೋಣ. ಎಕ್ಸಾಂಪಲ್ಸ್ ಆಫ್ ಡ್ಯಾಮೇಜ್ ಫ್ರಮ್ ಕಂಟಾಮಿನೇಷನ್ಸ್ ಆರ್ accelerated component wear, orifice blockage, formation of rust or other oxidation, depletions of additives, formations of other chemical soil degradations. ಅಂದ್ರೆ ಎಕ್ಸಾಂಪಲ್ ಏನನ್ನ ಕೊಡ್ತಾ ಹೋಗ್ಬೋದು ಅಂದ್ರೆ ಮಕ್ಕಳೇ, ನಾವು ಮಾಲಿನ್ಯದಿಂದ ಹಾನಿಯ ಉದಾಹರಣೆಗಳು ಏನನ್ನ ಕೊಡ್ತಾ ಹೋಗ್ಬೋದು ಅಂದ್ರೆ ವೇಗವರ್ಧಿತ ಘಟಕಗಳಲ್ಲಿ ಆರಿಫೈಸ್ ಹೋಲ್ ಇರುತ್ತಲ್ಲ, ಅಲ್ಲಿ ಏನಾರ ತಡೆ ಹಿಡಿದಿರ್ತಕ್ಕಂಥದ್ದು, ತುಕ್ಕು ಹಿಡಿದಿರ್ತಕ್ಕಂಥದ್ದು, ಅಥವಾ ಆಕ್ಸಿಡೇಷನ್ಸ್ ಆಗಿರ್ತಕ್ಕಂಥದ್ದು, ಸವಕಳಿ ಸವದೋಗಿರ್ತಕ್ಕಂಥದ್ದು, ಅಥವಾ ಇತರೆ ಕೆಮಿಕಲ್ಸ್ ಒಳಗಡೆ ಫಾರ್ಮೇಶನ್ಸ್ ಆಗಿರ್ತಕ್ಕಂಥದ್ದು, ಈ ರೀತಿ ಆಯಿಲ್ ಏನಾಗ್ತಾ ಇರದೆ ಡಿಗ್ರೇಡೇಷನ್ಸ್ ಅವನತಿಯನ್ನ ಹೊಂದ್ತಾರೆ, ನಾಶ ಆಗ್ತಾ ಇರುತ್ತೆ. ತೈಲದ ಮಾಲಿನ್ಯ ಯಾವ್ದ್ರಿಂದ? ಆಯಿಲ್. ಇದುವರೆಗೆ ತೈಲದ ಮಾಲಿನ್ಯ ಮತ್ತು ಅದರ ನಿಯಂತ್ರಣವನ್ನು ನೋಡಿದ್ವಿ. ಹೈಡ್ರಾಲಿಕ್ಸ್ ಫ್ಲೂಯಿಡ್ ಕಂಟಾಮಿನೇಷನ್ಸ್ ಮತ್ತೆ ಅದನ್ನ ಹೇಗೆ ಆ ಕಂಟಾಮಿನೇಷನ್ಸ್ ಅನ್ನ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. Now let us come to the types of contaminations. That means particle contaminants, ಮಾಲಿನ್ಯದ ವಿಧಗಳು. ಅದರಲ್ಲಿ ಕಣ ಮಾಲಿನ್ಯಕಾರಗಳು ಅಂತ ಕರಿತೀವಿ, ಪಾರ್ಟಿಕಲ್ ಕಂಟಾಮಿನೆಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಮಕ್ಕಳೇ, ಪಾರ್ಟಿಕಲ್ ಸೈಜಸ್ ಆರ್ ಜನರಲಿ ಮೆಜರ್ಡ್ ಇನ್ ಮೈಕ್ರೋಮೀಟರ್ಸ್ ಆರ್ ಮೈಕ್ರಾನ್ಸ್. ಈ ಕಣಗಳನ್ನ ನಾವು ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದ್ರೆ ಮೈಕ್ರೋಮೀಟರ್ಸ್ ಅಥವಾ ಮೈಕ್ರಾನ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಸಮ್ ಎಕ್ಸಾಂಪಲ್ಸ್ ಆಫ್ ಮೈಕ್ರಾನ್ಸ್, ಉದಾಹರಣೆಗೆ ಗ್ರೈನ್ ಆಫ್ ಸಾಲ್ಟ್, ಉಪ್ಪಿನ ಕಣ 100 ಮೈಕ್ರಾನ್ ಇರುತ್ತೆ. ಹ್ಯೂಮನ್ ಹೇರ್ 70 ಮೈಕ್ರಾನ್ ಇರುತ್ತೆ. ಲೋವರ್ ಲಿಮಿಟ್ ಆಫ್ ವಿಜಿಬಿಲಿಟಿ 40 ಮೈಕ್ರಾನ್. ನಮಗೆ ವಿಜಿಬಿಲಿಟಿ ಕಡಿಮೆ ಅಂದ್ರೆ ಎಷ್ಟು? ಕನಿಷ್ಠ 40 ಮೈಕ್ರಾನ್. ಮಿಲ್ಡ್ ಫ್ಲೋರ್, ಈ ಉದಾಹರಣೆಗೆ ನೀವೆಲ್ಲ ಮಿಲ್ ಮಾಡಿಸ್ತಿರಲ್ಲ, ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಈ ತರ, ಅದ್ರದ್ದು ಎಷ್ಟು ಮೈಕ್ರಾನ್ಸ್ ಇರುತ್ತೆ? 25 ಮೈಕ್ರಾನ್ಸ್ ಇರುತ್ತೆ. ಇನ್ನು ಬ್ಯಾಕ್ಟೀರಿಯಾ ಅವರೇಜ್ಲಿ 2 ಮೈಕ್ರಾನ್ಸ್ ಇರುತ್ತೆ. ನೋಟ್ ದ ಮೋಸ್ಟ್ ಡ್ಯಾಮೇಜ್ ಕಾಸ್ಟಿಂಗ್ ಪಾರ್ಟಿಕಲ್ಸ್ ಇನ್ ಹೈಡ್ರಾಲಿಕ್ ಆರ್ ಲುಬ್ರಿಕೇಶನ್ ಸಿಸ್ಟಮ್ ಆರ್ ಸ್ಮಾಲರ್ ದೆನ್ 14 ಮೈಕ್ರೋಮೀಟರ್. ಸುಮಾರು 40 ಮೈಕ್ರೋಮೀಟರ್ ಗಿಂತ ಕಡಿಮೆ ಇರತಕ್ಕಂತ ಪಾರ್ಟಿಕಲ್ಸ್ ಈ ಹೈಡ್ರಾಲಿಕ್ ಆಯಿಲ್ ಅಂದ್ರೆ ಕಂಟಾಮಿನೇಷನ್ಸ್ ಮಾಡುತ್ತೆ. ಸೊ ದೆ ಕೆನಾಟ್ ಸೀನ್, ಹಾಗಾಗಿ ಅದು ನಮ್ಗೆ ಕಾಣಿಸಲ್ಲ. ನಮ್ಗೆ ಸಾಮಾನ್ಯವಾಗಿ 40 ಮೈಕ್ರಾನ್ಸ್ ಇದ್ರೆ ನಮ್ಗೆ ಕಾಣಿಸ್ತದೆ ಮಕ್ಕಳೇ. ಅಂದ್ರೆ ಈ ಪಾರ್ಟಿಕಲ್ ಗಾತ್ರಗಳನ್ನ ಸಾಮಾನ್ಯವಾಗಿ ಮೈಕ್ರೋಮೀಟರ್ ಅಥವಾ ಮೈಕ್ರಾನ್ಗಳಲ್ಲಿ ನಾವು ಅಳೆತೀವಿ. ಮೈಕ್ರಾನ್, ಉಪ್ಪಿನ ಕಣ 100 ಮೈಕ್ರಾನು, ಮನುಷ್ಯನ ಕೂದಲು 70 ಮೈಕ್ರಾನು. ಗೋಚರತೆಯ ಕಡಿಮೆ ಮಿತಿ ನಮಗೆ 40 ಮೈಕ್ರಾನ್ ವರೆಗೆ ಗೋಚರತೆ ಆಗ್ಬಹುದು. ಗಿರಣಿ ಹಿಟ್ಟು 25 ಮೈಕ್ರಾನು. ಸರಾಸರಿ ಬ್ಯಾಕ್ಟೀರಿಯಾ ಮೈಕ್ರಾನು 2 ಮೈಕ್ರಾನ್ ಇರುತ್ತೆ. ಹೈಡ್ರಾಲಿಕ್ ಅಥವಾ ನಯಗೊಳಿಸುವ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಹಾನಿ ಉಂಟು ಮಾಡತಕ್ಕಂತ ಕಣಗಳು ಎಷ್ಟಿರುತ್ತೆ ಅಂದ್ರೆ 14 ಮೈಕ್ರೋಮೀಟರ್. ಚಿಕ್ಕದಾಗಿರುತ್ತೆ ಅದಕ್ಕಿಂತ. ಹಾಗಾಗಿ ಅವುಗಳನ್ನ ಬರಿಗಣ್ಣಿನಿಂದ ನೋಡ್ಲಿಕ್ಕೂ ಕೂಡ ಸಾಧ್ಯವಾಗಲ್ಲ. ನೀವೇನ್ ಮಾಡ್ಬಿಡುತ್ತೆ, ಈ ಹೈಡ್ರಾಲಿಕ್ ಆಯಿಲ್ ಅನ್ನ ಮಲಿನ್ಯಗೊಳಿಸ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ನಾವು ಕೆಮಿಕಲ್ ಕಂಟಾಮಿನೆಂಟ್ಸ್, ಸಾಲಿಡ್ ಪಾರ್ಟಿಕಲ್ಸ್ ಅನ್ನ ನೋಡಿದ್ವಿ. ಇನ್ನು ರಾಸಾಯನಿಕ ಮಾಲಿನ್ಯಕಾರಕಗಳು, ಕೆಮಿಕಲ್ ಕಂಟಾಮಿನೆಂಟ್ಸ್ ಆಫ್ ವಾಟರ್. ರಾಸಾಯನಿಕ ಮಾಲಿನ್ಯಕಾರಗಳು ಯಾವ್ದ್ರಿಂದ? ನೀರಿನಿಂದ ಆಗ್ತಕ್ಕಂಥದ್ದು. ಏನು? The most common chemical contaminations in hydraulic system is water. ನೋಡಿ, ಸಾಮಾನ್ಯವಾಗಿ ಹೈಡ್ರಾಲಿಕ್ ವ್ಯವಸ್ಥೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರಾಸಾಯನಿಕ ಮಾಲಿನ್ಯಕಾರವೆಂದರೆ ಅದೇನಾಗಿರುತ್ತೆ? ವಾಟರ್, ನೀರಾಗಿರುತ್ತೆ. The presence of water in hydraulic oil can have a wide-ranging effects on system components because of its effect on the physical and chemical properties of hydraulic oil. ಅಂದ್ರೆ ಹೈಡ್ರಾಲಿಕ್ ಎಣ್ಣೆಯಲ್ಲಿರುವ, ಆಯಿಲ್ ನಲ್ಲಿರುವ ನೀರಿನ ಉಪಸ್ಥಿತಿ ಏನಿದೆ ಅದು ಹೈಡ್ರಾಲಿಕ್ ಎಣ್ಣೆಯ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ
ಸಿಸ್ಟಮ್ ವ್ಯವಸ್ಥೆ ಮೇಲೆ, ಆ ಘಟಕಗಳ ಮೇಲೆ ವ್ಯಾಪಕವಾದ ಪರಿಣಾಮವನ್ನು ಇದು ಬೀರುತ್ತೆ. ಯಾವುದೋ ನೀರು. ರಾಸಾಯನಿಕ ಮಾಲಿನ್ಯಕರ ಆಗ್ಲಿಕ್ಕೆ ಹೈಡ್ರಾಲಿಕ್ ಆಯಿಲ್ ನಲ್ಲಿ ನೀರೇ ಮುಖ್ಯವಾದ ಕಾರಣ. ಹಾಗಾಗಿ ರಸ್ಟ್ ಇನ್ ಟ್ಯಾಂಕ್ಸ್, reduced lubrication characteristic result in accelerated metal surface wear, jamming of components due to ice crystal at low temperature. ಹಾಗಾಗಿ ಏನಾಗುತ್ತೆ ಮಕ್ಕಳೇ, ಇದು ಟ್ಯಾಂಕ್ಗಳಲ್ಲಿ ತುಕ್ಕಿಡಿಯೋದು, ಕಡಿಮೆ ನಯಗೊಳಿಸುವ ಗುಣಲಕ್ಷಣಗಳು ಕಡಿಮೆ ತಾಪಮಾನದಲ್ಲಿ ಐಸ್ ಅರಳುಗಳ ಕಾರಣದಿಂದಾಗಿ ವೇಗವರ್ಧಿತ ವಿಯರ್ ಆಗುತ್ತೆ, ಬಹಳ ಫಾಸ್ಟ್ ಆಗಿ ವಿಯರ್ ಔಟ್ ಆಗುತ್ತೆ. ಮತ್ತೆ ಮೇಲ್ಮೈ ಘಟಕಗಳೆಲ್ಲ ವಿಯರ್ ಔಟ್ ಆದ್ಮೇಲೆ ಕಾಂಪೋನೆಂಟ್ಸ್ ವುಡ್ ಬಿ ಜಾಮ್ಡ್. ಕಾಂಪೋನೆಂಟ್ ಏನಾಗುತ್ತೆ, ಜಾಮ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ದಟ್ಸ್ ವೈ ಕೆಮಿಕಲ್ ಎಫೆಕ್ಟ್ಸ್ ಇನ್ಕ್ಲೂಡ್ಸ್ additive depletions or depositions, oxidations, unwanted reactions which can result in the formations of acids, alcohols or sludges. ಕೆಸರು ನೋಡೋಣ. ರಾಸಾಯನಿಕ ಕೆಮಿಕಲ್ ಎಫೆಕ್ಟ್ಸ್ ಪರಿಣಾಮಗಳಲ್ಲಿ ಸಂಯೋಜಕ ಸವಕಳಿ ಅಥವಾ ಸೇಕರಣೆ ಇಂದಾಗಿ ಏನಾಗುತ್ತೆ, ಅದು ಆಕ್ಸಿಡೀಕರಣ ಆಗುತ್ತೆ, ಆಕ್ಸಿಡೇಷನ್ಸ್ ಆಗುತ್ತೆ. ಅನಗತ್ಯ ಪ್ರಕ್ರಿಯೆಗಳ ಆಮ್ಲಗಳು, ಆಲ್ಕೋಹಾಲ್ಗಳು ಅಥವಾ ಕೆಸರುಗಳು ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗ್ಲಿಕ್ಕೆ, ಫಾರ್ಮೇಶನ್ಸ್ ಆಗ್ಲಿಕ್ಕೆ, ರಚನೆ ಆಗ್ಲಿಕ್ಕೆ ಕಾರಣ ಆಗೋಗುತ್ತೆ. ಸೊ ಹಾಗಾಗಿ ರಾಸಾಯನಿಕ ಮಾಲಿನ್ಯಕಾರಕಗಳು ಏನಿದೆ, ಕೆಮಿಕಲ್ ಕಂಟಾಮಿನೆಂಟ್ಸ್ ಆಫ್ ವಾಟರ್, ಈ ವಾಟರ್ ಏನಿದೆ ಇದರಿಂದ ಹೈಡ್ರಾಲಿಕ್ ಆಯಿಲ್ ಹೆಚ್ಚು ಕಾಂಟಾಮಿನೇಷನ್ಸ್ ಆಗುತ್ತೆ. ಸೊ ಆಯಿಲ್ ಬಿಕಮ್ಸ್ ಕ್ಲೌಡಿ ವೆನ್ ಇಟ್ ಇಸ್ ಕಂಟಾಮಿನೇಟೆಡ್ ವಿತ್ ವಾಟರ್ ಅಬೋವ್ ಇಟ್ಸ್ ಸ್ಯಾಚುರೇಷನ್ಸ್ ಲೆವೆಲ್. ಈ ಆಯಿಲ್ ಇದೆಯಲ್ಲ ಮಕ್ಕಳೇ, ಈ ಎಣ್ಣೆ ಏನಾಗುತ್ತೆ, ತೈಲವು ಅದರ ಶುದ್ಧತ್ವ ಮಟ್ಟಕ್ಕಿಂತ ನೀರಿನಿಂದ ಕುಲುಷಿತಗೊಂಡಾಗ ಯಾವ ರೀತಿ ಆಗುತ್ತೆ, ಕ್ಲೌಡಿ ಅಂದ್ರೆ ಒಂಥರ ಆಯಿಲ್ನೆಸ್, ಮೋಡದ ಕಲರ್ ಕ್ಲೌಡಿ. ಕೆಟ್ಟು ಹೋದ ಮೊಸರಾಗಿರುತ್ತೆ ನೋಡಿ, ನಿಮ್ಮ ಲೂಬ್ರಿಕೇಟಿಂಗ್ ಆಯಿಲ್ ಕೆಟ್ಟು ಹೋದಾಗ ಆಗಿರುತ್ತಲ್ಲ, ಆ ರೀತಿ ಆಗುತ್ತೆ. ಆಯಿಲ್ ಬಿಕಮ್ಸ್ ಕ್ಲೌಡಿ ವೆನ್ ಇಟ್ ಇಸ್ ಕಂಟಾಮಿನೇಟೆಡ್ ವಿತ್ ವಾಟರ್ ಅಬೋವ್ ಇಟ್ಸ್ ಸ್ಯಾಚುರೇಷನ್ ಲೆವೆಲ್. ಅಂದ್ರೆ ಅದರ ಶುದ್ಧತ್ವ ಮಟ್ಟಕ್ಕಿಂತ ಜಾಸ್ತಿ ಹೋದಾಗ ಇದು ಕುಲುಷಿತವಾಗಿ ಹೋಗುತ್ತೆ ಆಯಿಲ್. ದ ಸ್ಯಾಚುರೇಷನ್ಸ್ ಲೆವೆಲ್ ಈಸ್ ದಿ ಅಮೌಂಟ್ ಆಫ್ ವಾಟರ್ ದಟ್ ಕ್ಯಾನ್ ಡಿಸಾಲ್ವ್ ಇನ್ ದ ಆಯಿಲ್ ಮಾಲಿಕ್ಯುಲರ್ chemistry and is typically 200 to 300 ppm at 20 degrees centigrade for mineral hydraulic oil. ಈ ಸ್ಯಾಚುರೇಷನ್ಸ್ ಮಟ್ಟ ಏನಿದೆ ತೈಲದ್ದು, ಅದು ನಮ್ಮ ಆಣ್ವಿಕ ಮಾಲಿಕ್ಯುಲರ್ ಕೆಮಿಸ್ಟ್ರಿ ಅಂತ ಕರಿತೀವಿ, ಅದು ಕನ್ನಡದಲ್ಲಿ ಆಣ್ವಿಕ ರಸಾಯನ ಶಾಸ್ತ್ರ ಅಂತ ಕರಿತೀವಿ. ಇದರಲ್ಲಿ ಎಷ್ಟರಲ್ಲಿ ಕರಗುತ್ತೆ ಅಂದ್ರೆ, ಕರಗಬಲ್ಲ ನೀರಿನ ಪ್ರಮಾಣವಾಗಿದೆ ಯಾವುದು, ಹೈಡ್ರಾಲಿಕ್ ಎಣ್ಣೆಗೆ ಸಾಮಾನ್ಯವಾಗಿ 20 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ 200 to 300 ppm ಆಗುತ್ತೆ. ಕರಗಬಲ್ಲ ನೀರಿನ ಪ್ರಮಾಣ ಹೈಡ್ರಾಲಿಕ್ ಎಣ್ಣೆಯಲ್ಲಿ at 20 degree centigrade, the mineral hydraulic oil as per molecular chemistry 200 to 300 ppm ಇದ್ರೆ ಅದೇನಾಗುತ್ತೆ, ಕರಗುತ್ತೆ. ಸೊ ಹಾಗಾಗಿ ರಾಸಾಯನಿಕ ಮಾಲಿನ್ಯಕಾರಕಗಳು ನೀರಿನಿಂದ ಉಂಟಾಗುತ್ತೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ಬೋದು. ಏರ್ ಇನ್ ಹೈಡ್ರಾಲಿಕ್ಸ್, ಈಗ ಏರ್ ಇನ್ ಕಂಟಾಮಿನೇಷನ್ಸ್ ಬೈ ವಾಟರ್ ಆಯ್ತು. ಈಗ ಕೆಮಿಕಲ್ ಕಂಟಾಮಿನೆಂಟ್ಸ್ ಡ್ಯೂ ಟು ಏರ್, ರಾಸಾಯನಿಕ ಮಾಲಿನ್ಯಕಾರಕವಾದ ಗಾಳಿ. ಏರ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಕೆನ್ ಎಕ್ಸಿಸ್ಟ್ ಐದರ್ ಎ ಡಿಸಾಲ್ವ್ಡ್ ಆರ್ ಎಂಟರ್ಟೈನ್ಡ್, ಅಂದ್ರೆ ಅನ್ಡಿಸಾಲ್ವ್ಡ್ ಆರ್ ಪ್ರೀ ಸ್ಟೇಟ್ ಅಂತ ಕರೀತೀವಿ. ಎಂಟರ್ಟೈನ್ಡ್ ಸ್ಟೇಟ್ ಅಂದ್ರೆ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿನ ಗಾಳಿಯು ಕರಗಿದ ಅಥವಾ ಪ್ರವೇಶಿಸಿದ ಸ್ಥಿತಿಯಲ್ಲಿರುತ್ತೆ, ಕರಗದ ಅಥವಾ ಮುಕ್ತ ಸ್ಥಿತಿಯಲ್ಲಿ ಅಂತ. ಹಾಗಾಗಿ ಏರು dissolved air may not pose a problem providing it stay in solution.
ಈ ಡಿಸಾಲ್ವ್ಡ್ ಏರ್ ಇದೆಯಲ್ಲ, ಕರಗಿದ ಗಾಳಿಯು ಸಮಸ್ಯೆಯನ್ನು ಉಂಟು ಮಾಡದಿರಬಹುದು, ಆದ್ರೆ ಆಗದು ಹಾಗೆಯೇ ದ್ರಾವಣದಲ್ಲಿ, ಆ ಲಿಕ್ವಿಡ್ ನಲ್ಲಿ, ಆ ಸೊಲ್ಯೂಷನ್ ನಲ್ಲಿ ಉಳಿದು ಬಿಡುತ್ತೆ. ಹಾಗಾಗಿ when a liquid contains an undissolved air, problems can occur as it passes through the system components. ನೋಡಿ ಮಕ್ಕಳೇ, ಒಂದು ದ್ರವವು ಕರಗದ ಗಾಳಿಯನ್ನು ಹೊಂದಿರುವಾಗ ಅದು ಸಿಸ್ಟಮ್ ಘಟಕಗಳ ಮೂಲಕ ಹಾದು ಹೋಗುವಾಗ, ಅಂದ್ರೆ ಪಾಸ್ ಆಗುತ್ತಲ್ಲ ಲಿಕ್ವಿಡ್ ಆಯಿಲ್, ಸಮಸ್ಯೆಗಳು ಸಂಭವಿಸುತ್ತವೆ, ಸಮಸ್ಯೆಗಳು ಉದ್ಭವ ಆಗುತ್ತೆ, ಹಾನಿಕಾರಕವಾಗುತ್ತೆ, ಮಾಲಿನ್ಯಕಾರಕವಾಗುತ್ತೆ. ಯಾವುದರಿಂದ? ಗಾಳಿಯಿಂದಾಗಿ. ಹಾಗಾಗಿ ದೇರ್ ಕ್ಯಾನ್ ಬಿ ಪ್ರೆಷರ್ ಚೇಂಜಸ್ ದಟ್ ಕಂಪ್ರೆಸ್ ದ ಏರ್ ಅಂಡ್ ಪ್ರೊಡ್ಯೂಸ್ ಅ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಇನ್ ಎ ಸ್ಮಾಲ್ ಏರ್ ಬಬಲ್ಸ್. ಹಾಗಾಗಿ ಪ್ರೆಷರ್ ಚೇಂಜಸ್ ಆದಾಗ, ಒತ್ತಡದ ಬದಲಾವಣೆಗಳು, ಕಂಪ್ರೆಸ್ ದ ಏರ್ ಅಂಡ್ ಪ್ರೊಡ್ಯೂಸ್ ಅ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಅಂತ ಹೇಳ್ತೀವಲ್ಲ, ಸೊ ಒತ್ತಡದ ಬದಲಾವಣೆಗಳು ಗಾಳಿಯನ್ನ ಸಂಕುಚಿಸಿಕೊಳ್ಳಬಹುದು ಮತ್ತು ಸಣ್ಣ ಗಾಳಿಯ ಗುಳ್ಳೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಶಾಖವನ್ನ ಉಂಟು ಮಾಡಬಹುದು. ಅರ್ಥ ಆಯ್ತಲ್ಲ? ಹಾಗಾಗಿ ದಿಸ್ ಕಂಪ್ರೆಸಿಬಿಲಿಟಿ, ಈ ಸಂಕುಚಿತ ಎಂದರೆ ದ ಕಂಪ್ರೆಸಿಬಿಲಿಟಿ ಆಫ್ ಎ ಏರ್ ಮೀನ್ಸ್ ದಟ್ ಕಂಟ್ರೋಲ್ ಆಫ್ ದ ಸಿಸ್ಟಮ್ ಇಸ್ ಲಾಸ್ಟ್. ಏರ್ ಬಬಲ್ಸ್ ಅಂಡ್ ಫ್ರೋಥಿಂಗ್ ಇನ್ ದ ಆಯಿಲ್ ರಿಸರ್ವಾಯರ್ can cause major damages to pump, or it can also cause oil to boil out of the tank. ನೋಡಿ ಹೇಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಗಾಳಿಯು ಈ ಸಂಕುಚಿತ ಎಂದರೆ ವ್ಯವಸ್ಥೆಯ ನಿಯಂತ್ರಣವನ್ನ ಕಳೆದುಕೊಳ್ಳುತ್ತಾ ಹೋಗುತ್ತೆ. ಹೈಡ್ರಾಲಿಕ್ ಸಿಸ್ಟಮ್, ತೈಲ ಕಂಟೈನರ್ ಅಂತ ಏನ್ ಹೇಳ್ತೀವಿ ನಾವು, ದಟ್ ಇಸ್ ಗಾಳಿಯ ಗುಳ್ಳೆಗಳು ಆ ಕಂಟೈನರ್ ನಲ್ಲಿ, ಅಂದ್ರೆ ಜಲಾಶಯದಲ್ಲಿ ರಿಸರ್ವಾಯರ್ ಅಂತ ಕರಿತೀವಲ್ಲ, ಅಲ್ಲಿ ಈ ಗಾಳಿಯ ಗುಳ್ಳೆಗಳು ಮತ್ತು ನಯಗೊಳಿಸುವಿಕೆಯ ಪಂಪುಗಳಿಗೆ ದೊಡ್ಡ ಹಾನಿಯನ್ನ ಉಂಟು ಮಾಡುತ್ತೆ, ಡ್ಯಾಮೇಜಸ್ ಅನ್ನ ಮಾಡುತ್ತೆ. ಅಥವಾ ಏನ್ ಮಾಡಬಹುದು, ಇನ್ನೇನ್ ಮಾಡಬಹುದು, ಡ್ಯಾಮೇಜಸ್ ಜೊತೆಗೆ ತೈಲವನ್ನು ಟ್ಯಾಂಕ್ ನಿಂದ, ಅಂದ್ರೆ ಆ ಟ್ಯಾಂಕ್ ನಲ್ಲಿ ಕುದಿಯಲು, ಅಂದ್ರೆ ಹೀಟ್ ಆಗಿ ಬಾಯ್ಲ್ ಆಗ್ಲಿಕ್ಕೆ ಕಾರಣಕರ ಆಗುತ್ತೆ ಡ್ಯೂ ಟು ದಿ ಕೆಮಿಕಲ್ ರಿಯಾಕ್ಷನ್. ಈಗ ಕೆಮಿಕಲ್ ಕಂಟಾಮಿನೇಷನ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ ಡ್ಯೂ ಟು ಏರ್ ನೋಡಿದ್ವಿ, ಸೊ ವಾಟರ್ ನೋಡಿದ್ವಿ. ನೌ ಲೆಟ್ ಅಸ್ ಕಮ್ ಟು ದಿ ಕೆಮಿಕಲ್ ಕಂಟಾಮಿನೆಂಟ್ಸ್ ಬೈ ಹೀಟ್. ರಾಸಾಯನಿಕ ಮಾಲಿನ್ಯಕಾರಕಗಳು ಶಾಖದಿಂದ ಆಗ್ತಕ್ಕಂಥದ್ದು, ಅಂದ್ರೆ ಬೈ ಹೀಟ್. ಇದೇಗೆ ಎಕ್ಸೆಸಿವ್ ಹೀಟ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಕ್ಯಾನ್ ಆಲ್ಸೋ ರಿಸಲ್ಟ್ ಇನ್ ಅಡಿಟಿವ್ ಡಿಪ್ರೆಷನ್ಸ್ ಆರ್ ಕೆಮಿಕಲ್ ಚೇಂಜಸ್ ಟು ದಿ ಆಯಿಲ್. ಅಂದ್ರೆ ಮಕ್ಕಳೇ, ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ, ಅಂದ್ರೆ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಅತಿಯಾದ ಉಷ್ಣತೆ, ಹೀಟ್, ಉಷ್ಣತೆ ಏನಾಗುತ್ತೆ, ಈ ಹೈಡ್ರಾಲಿಕ್ ಆಯಿಲ್ ನಲ್ಲಿ ಸಂಯೋಜಕ ಸವಕಳಿ ಉಂಟಾಗುತ್ತೆ, ಅಂದ್ರೆ ಅಡಿಟಿವ್ ಡಿಪ್ರೆಷನ್ಸ್ ಅಂತ ಕರಿತೀವಿ. ಅಥವಾ ರಾಸಾಯನಿಕ ಬದಲಾವಣೆಗೆ ಕಾರಣ ಆಗುತ್ತೆ. ಯಾವುದು? ಎಕ್ಸೆಸಿವ್ ಹೀಟ್ ಆದಾಗ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು ಕೆಮಿಕಲ್ ಕಂಟಾಮಿನೇಷನ್ಸ್ ಹೈಡ್ರಾಲಿಕ್ ಆಯಿಲ್ ನಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಇಂದ ಆಗ್ತಕ್ಕಂಥದ್ದು, ನೀರಿನಿಂದ ಆಗ್ತಕ್ಕಂಥದ್ದು, ರಾಸಾಯನಿಕ ಮಾಲಿನ್ಯಕಾರಕಗಳಾದ ಶಾಖದಿಂದ ಆಗ್ತಕ್ಕಂಥದ್ದು, ಇವೆಲ್ಲವನ್ನ ಈ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀನಿ ಮಕ್ಕಳೇ. ಈ ತರಗತಿ ನಿಮಗೆ ಬಹುಶಃ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ ಚಾಪ್ಟರ್ ನಲ್ಲಿ 12ನೇ ತರಗತಿ ಇದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ MCQ ಕ್ವಶನ್ಸ್ ಗಳನ್ನ ನೀವು ಮಾಡಬೇಕು. ಸೊ ಇಫ್ ಎನಿ ಡೌಟ್ಸ್ ಕ್ಲಾರಿಫೈ ಮಾಡಿ, ಅಥವಾ ಟು ರೆಫರ್ ನಿಮಿ ಸೆಕೆಂಡ್ ಇಯರ್ 4th ಸೆಮ್ ಬುಕ್ ನಲ್ಲಿ ಈ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಚಾಪ್ಟರ್ ನಲ್ಲಿ ಇದ್ರ ಪೂರ್ತಿ ಸಂಪೂರ್ಣ ವಿವರವನ್ನ ಅಲ್ಲಿ ಇದೆ. ಸೊ ನಿಮಗೆ ಅನುಕೂಲ ಆಗಲಿ ಅಂತ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಹಾಕಿದ್ದೀನಿ. ಒಂದಲ್ಲ ಎರಡು ಬಾರಿ ನಿಮಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಶೇರ್ ಮಾಡಿ ನೋಡ್ಬೇಕು, ಪಾಯಿಂಟ್ ಔಟ್ ಮಾಡ್ಕೋಬೇಕು, ನೋಟ್ ಮಾಡ್ಕೊಳ್ಬೇಕು. ಓಕೆ, ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೇದಾಗ್ಲಿ ಮಕ್ಕಳೇ, ಎಲ್ಲರಿಗೂ
ಶುಭವಾಗ್ಲಿ. ಧನ್ಯವಾದಗಳು.